ಬನ್ನಿ ಫ್ರೆಂಡ್ಸ್, ಅದಕ್ಕೋಸ್ಕರ ಇಲ್ಲಿ ಚುನ್ಮುರಿನ ತೊಗೊಂಡಿದ್ದೀನಿ. ಪಳ ಚುನ್ಮುರಿ ಅಂತಾರೆ ನಮ್ಮ ಕಡೆ. ಈ ಬೌಲಿಂದ ಎಷ್ಟು ಬೌಲ್ ಆಗುತ್ತೆ ನೋಡೋಣ. ಅದರ ಅಳತಿ ಮೆಜರ್ಮೆಂಟ್ ನಾನು ನಿಮಗೆ ಹೇಳ್ತೀನಿ. ಸ್ವಲ್ಪ ಬಿಸಿ ಮಾಡ್ಕೋಬೇಕು ಈ ಚುನ್ಮುರಿನ. ಈ ಥರ ಬಿಸಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಚೆನ್ನಾಗಿ 2 ಹಾಕಿದ್ರು ಇವಾಗ. ಈ 2 ಬೌಲ್ ಹಾಕಿದ್ದೀನಿ ಫ್ರೆಂಡ್ಸ್. ನಾನು ಇವಾಗ ಇದಕ್ಕೆ 1 ಬೌಲ್ ಅಷ್ಟು ಬೆಲ್ಲ ತೊಗೋಬೇಕು. ಇಲ್ಲಿ ನೋಡಿ, ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಚೆನ್ನಾಗಿ. ಉಂಡೆ ಮಾತ್ರ ಸೂಪರಾಗಿರ್ತಾವೆ. ಮಕ್ಕಳಂತರೂ 1 ತಿನ್ನಂದ್ರೆ 4 ತಿಂತೀನಂತಾವೆ ನೋಡಿ ಫ್ರೆಂಡ್ಸ್. ಅಷ್ಟು ಚೆನ್ನಾಗಾಗಿರ್ತಾವೆ ಉಂಡೆ ಬಂದ್ಬಿಟ್ಟು. ಚುನ್ಮುರಿ ನೋಡಿ ಈ ಥರ ಫ್ರೆಶ್ ಆಗ್ಬೇಕು ನೋಡಿ. ಆ ಥರ ಮಾಡಬೇಕು. ಇವನ್ನ ಹುರ್ಕೊಂಡ್ಬಿಡ್ಬೇಕು. ಸ್ವಲ್ಪ ಕುರುಕುರು ಇರಬೇಕು. ಅದಕ್ಕೋಸ್ಕರ ಈ ಥರ ನೋಡಿ ಬಿಸಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಥರ ಬೌಲಿಂದ 2 ಬೌಲ್ ಚುನ್ಮುರಿ ತೊಗೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಕಡಿಮೆ ಅಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದಕ್ಕೆ ತೊಯ್ಯುವಷ್ಟು ಮಾತ್ರ ನೀರು ಹಾಕೋತೀನಿ. ಇದಕ್ಕೆ ಬೆಲ್ಲ ತೊಯ್ಯುವಷ್ಟು ಮಾತ್ರ ನೀರು ಹಾಕೋತೀನಿ, ಸಾಕಷ್ಟು. ಈ ಥರ ಕುದೀತಾ ಇದೆ ನೋಡಿ ಫ್ರೆಂಡ್ಸ್. ಇನ್ನೂ ಚೆನ್ನಾಗಿ ಬರಬೇಕು ಪಾಕ. ಅಲ್ಲಿವರೆಗೂ ಹಾಗೆ ತಿರುಗ್ತಾನೇ ಇರಬೇಕು. ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಈ ಥರ ಚೆಕ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಚೆನ್ನಾಗಿ ಬರಬೇಕು, ಗಟ್ಟಿಯಾಗಿ ಬರಬೇಕು. ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕಿದು. ಇದು ಈ ಥರ ಆಗಿದೆಲ್ಲ, ಈ ಥರ ಆಗಬಾರ್ದು. ಇನ್ನೊಂದು ಸ್ವಲ್ಪ ಗಟ್ಟಿ ಬರಬೇಕು. ಅಲ್ಲಿವರೆಗೆ ನೋಡ್ಕೋಬೇಕು. ಈ ಥರ ಕುದೀತಾ ಇದೆ ನೋಡಿ. ಇನ್ನೂ ಚೆನ್ನಾಗಿ ಕುದಿಬೇಕಿದು. ಆ ಥರ ಗಟ್ಟಿಯಾಗಿ ಬರಬೇಕು. ಬಂದರೆ ಉಂಡೆ ಮಾತ್ರ ಸೂಪರಾಗಿ ಬರುತ್ತೆ. ಚುನ್ಮುರಿ ಉಂಡೆ ಒಂದು ಸೈಡ್ ಮಂಡಾಳ ಅಂತಾರೆ, ಒಂದು ಸೈಡ್ ಚುನ್ಮುರಿ ಅಂತಾರೆ. ನಮ್ಮ ಉತ್ತರ ಕರ್ನಾಟಕದ ಸೈಡ್ ಅಂತೂ ಚುನ್ಮುರಿ ಅಂತಲೇ ಹೇಳ್ತಾರೆ. ಇಲ್ಲಿ ಹಾಕಿದ್ದೀನಿ ನೋಡಿ. ಇವಾಗ ಮತ್ತೆ ಚೆಕ್ ಮಾಡ್ಕೊಳ್ಳೋಣ ಒಂದಿದೆ ಏನಿಲ್ಲ ಅಂತ. ಈ ಥರ ಆದರೆ ಸಾಕು ನೋಡಿ ಫ್ರೆಂಡ್ಸು. ಇದಾಗಿದೆ ನೋಡಿ. ಈ ಥರ ಬರಬೇಕು ನೋಡಿ ಬೆಲ್ಲ. ಈ ಥರ ಆದರೆ ಉಂಡೆ ಪರ್ಫೆಕ್ಟಾಗಿ ಬರುತ್ತೆ. ಈ ಥರ ಕುದೀತಾ ಇದೆ ನೋಡಿ. ಇದರಲ್ಲಿ ಇನ್ನೊಂದು ಸ್ವಲ್ಪ ತೊಗೊಂಡು ಹಾಕಿ ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ಪ್ಲೇಟಲ್ಲಿ ಹಾಕಿದೆ ನೋಡಿ. ಈ ಥರ ನೋಡಿ ಗಟ್ಟಿಯಾಗಿ ಬರಬೇಕು. ಈ ಥರ ಅಂಟ ಥರ ಈ ಥರ ಬರಬೇಕು ನೋಡಿ. ಇಲ್ಲಿ ಬಂದಿದೆ ನೋಡಿ ಪಾಕ. ಇದು ಪರ್ಫೆಕ್ಟಾಗಿ ಬಂದಿದೆ. ಇಲ್ಲಿದೆ ನೋಡಿ, ಪರ್ಫೆಕ್ಟಾಗಿ ಬಂದಿದೆ. ಇದು ಅಂತೂ ರೆಡಿಯಾಗಿದೆ ಫ್ರೆಂಡ್ಸ್. ಇದಕ್ಕೆ ತುಪ್ಪ ಹಾಕ್ತಾಯಿದೆ ನೋಡಿ. 1-2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಬಿಡೋಣ. ತುಪ್ಪ ಹಾಕ್ಕೊಂಡು ಚುನ್ಮುರಿ ಹಾಕಿಬಿಟ್ರೆ ಉಂಡೆ ರೆಡಿ ಆಗುತ್ತೆ ನೋಡಿ. ಸಾಕು. ಇವಾಗಿಷ್ಟು ತುಪ್ಪ ಹಾಕ್ಕೊಂಬಿಡೋಣ. ಅದನ್ನು ಹಾಗೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಚುನ್ಮುರಿ ಹಾಕ್ತೀನಿ ನೋಡಿ. ಇದರಲ್ಲಿ ಚುನ್ಮುರಿ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ಥರ ಮಿಕ್ಸ್ ಮಾಡ್ಕೋತಾನೆ ಇರ್ಬೇಕು ನೋಡಿ. ಚೆನ್ನಾಗಿ ಎಲ್ಲ ಬೆಲ್ಲ ಕುಡ್ಕೋಬೇಕು ಇದರಲ್ಲೆಲ್ಲ. ಈ ಥರ ಉಂಡೆ ಕಟ್ಬೇಕು ನೋಡಿ ಫ್ರೆಂಡ್ಸ್. ಚೆನ್ನಾಗಿ ಆಗ್ತೈತಿ. ಎಲ್ಲ ಬೆಲ್ಲ ಎಲ್ಲ ನೋಡಿ ಫ್ರೆಂಡ್ಸ್. ಈ ಥರ ಉಂಡೆ ಆಯ್ತು ನೋಡಿ. ರೆಡಿ ಅದು ಉಂಡೆ ಎಲ್ಲ. ಇಲ್ಲಿ ನೋಡ್ರಿ ಉಂಡೆ ಅಂತೂ ಮಸ್ತ್ ಅದು ನೋಡ್ರಿ. ಸೂಪರಾಗಿ ಈ ಥರ ಉಂಡೆ ಪರ್ಫೆಕ್ಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ ಒಂದ್ಸರಿ. ಥ್ಯಾಂಕ್ ಯು.